ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿ, ಗಂಡಂಗೆ ಅಪಾಯ ಆಗುತ್ತೆ ಅಂತ ತುಂಬಾ ಭಯಪಟ್ಟಿದ್ದೆ. ಗಂಡನೇ ತಾಳಿನ ತಗೊಂಡು ಬಂದು ಕತ್ತಿಗೆ ಹಾಕಿದಾನೆ. ಸಂತೋಷವಾಗಿರೋದು ಬಿಟ್ಟು ಇನ್ನೂ ಏನೋ ಯೋಚನೆ ಮಾಡ್ತಾ ಭಯದಲ್ಲಿದೆಯಲ್ಲ, ಯಾಕೆ? ಈಗ ನನ್ನಲ್ಲಂತ ಭಯ ಏನೂ ಇಲ್ಲ ಅಕ್ಕ. ಸರಿ, ಊಟ ಮಾಡೋಣ ಬಾ. ನಾನು ಆಮೇಲೆ ಮಾಡ್ತೀನಕ್ಕ, ನೀನು ಹೋಗು. ಅವನಿ ಮಾತಿಗೂ ವರ್ತನೆಗೂ ಸ್ವಲ್ಪನೂ ಹೊಂದಾಣಿಕೆನೇ ಆಗ್ತಿಲ್ಲ. ಶ್ರೀಕರ್ ಬಂದಾಗ ಸ್ವಲ್ಪ ಚೆನ್ನಾಗಿರೋ ಹಾಗಿರ್ತಾಳೆ. ಶ್ರೀಕರ್ ಇಲ್ಲದೆ ಇರುವಾಗ ಒಂಟಿತನ ಫೀಲ್ ಆಗ್ತಾಳೆ. ಈ ಥರ ಇದ್ದಾಗ ಶ್ರೀಕರ್ ಹತ್ರನೇ ಹೋಗ್ಬೋದಲ್ವಾ? ಇಷ್ಟು ದಿನ ಆದ್ರೂ ಅವನಿ ಅವ್ರ ಅತ್ತೆ ಕಡೆಯಿಂದ ಒಂದು ಫೋನು ಇಲ್ವಲ್ಲ. ಅತ್ತೆ ಸೊಸೆ ಮಧ್ಯೆ ಏನಾದ್ರೂ ಆಗಿದೆಯಾ ಅನ್ನೋ ಅನುಮಾನ ಬರ್ತಿದೆ. ಅವನಿ ಜೊತೆ ವಿಷಯ ಹೇಳ್ದೇನೆ ಅವ್ರ ಅತ್ತೆ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅತ್ತೆ ಮಾವ ಯಾರೋ, ಕುಟುಂಬದ ಸದಸ್ಯರು ಯಾರೋ, ಆ ಮನೆ ಪರಿಸ್ಥಿತಿ ಏನೋ ಎಲ್ಲನೂ ಗೊತ್ತಾಗತ್ತೆ. ನಾಳೆ ಖಂಡಿತ ಆ ಕೆಲಸ ಮಾಡ್ತೀನಿ. ನಿಹಾರಿಕಾ? ಹೌದೇ? ನಿಹಾರಿಕಾ, ಹಾಯ್. ಹಾಯ್. ಏನೇ ಮೊದ್ಲಿನ ಹಾಗೆ ನಮ್ಮನ್ನ ಮೀಟ್ ಮಾಡೋದು ಬಿಟ್ಬಿಟ್ಟಿದ್ಯಾ? ಮ್ಯಾರೇಜ್ ಆದ್ಮೇಲೆ ಗೆಟ್ ಟುಗೆದರ್ ಇರೋದೇ ಇಲ್ವೇನೋ ಅಲ್ವಾ? ಕನಿಷ್ಠ ನಮ್ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ಹೊಸ ಪರಿಚಯ, ಇಷ್ಟಪಟ್ಟ ವ್ಯಕ್ತಿ ಜೀವನದೊಳಗ್ ಬಂದ್ಮೇಲೆ ನಾವೆಲ್ಲ ದೂರ ಆಗ್ಬಿಟ್ವಿ. ನೀವ್ ಅಷ್ಟೊಂದು ದೂರ ಯೋಚನೆ ಮಾಡ್ಬಿಡಿ. ಇವತ್ತು ನನ್ನ ಎಂಗೇಜ್ಮೆಂಟ್, ಅದಕ್ಕೆ ಶಾಪಿಂಗ್ ಅಲ್ಲಿ ಸ್ವಲ್ಪ ಬಿಸಿ. ಹೌದಾ? ಯಾ. ಏನೇ ನೀನು ಒಂದ್ ವಾರದ ಹಿಂದೆ ಲವ್ ಮಾಡ್ದೆ, ಆಗ್ಲೇ ಎಂಗೇಜ್ಮೆಂಟ್ ವರ್ಗೂ ಬಂದಿದ್ಯಾ? ಯಾವುದೇ ವಿಷಯದಲ್ಲಾದ್ರೂ ನಾನೆಷ್ಟು ಫಾಸ್ಟ್ ಆಗಿರ್ತೀನಿ ಅಂತ ನಿಮಗ್ ಗೊತ್ತಲ್ವಾ? ಫೈನಲ್ ಆಗಿ ನಾನ್ ಲವ್ ಮಾಡ್ತಿರೋ ಹುಡುಗ ನನಗ್ ಸಿಗ್ತಾ ಇದ್ದಾನೆ. ನನ್ನ ಲೈಫಲ್ಲಿ ಇದು ದೊಡ್ಡ ಅಚೀವ್ಮೆಂಟ್. ಆ ಸಂಬಂಧ ಕೈ ಜಾರ್ ಹೋಗ್ಬಾರ್ದು ಅಂತ ತುಂಬಾ ನಾಟಕ ಮಾಡ್ತಿರೋ ಆಗಿದ್ಯಾ, ಸ್ವಲ್ಪ ಹುಷಾರು. ಈಗಾಗ್ಲೇ ನನ್ನ ಅತ್ತೆ ಮನೆಯವ್ರು ಎಲ್ಲರೂ ನಾನ್ ತುಂಬಾ ಸಂಪ್ರದಾಯವಾದ ಹುಡುಗಿ ಅಂತ, ಕಟ್ಟುಪಾಡುಗಳನ್ನ ಚಾಚು ತಪ್ಪದೆ ಪಾಲಿಸ್ತೀನಿ ಅಂತ ನಂಬಿದ್ದಾರೆ. ಇವತ್ತು ನನ್ನ ಎಂಗೇಜ್ಮೆಂಟ್ ಆಗೋಯ್ತು ಅಂದ್ರೆ ನನ್ ಶ್ರೀಕರ್ ಜೊತೆ ಅರ್ಧ ಮದ್ವೆ ಆದ ಹಾಗೇನೆ. ಬೇಗ ಮದ್ವೆ ಆಗೋಯ್ತು ಅಂದ್ರೆ ಅವರು ಪೂರ್ತಿಯಾಗಿ ಲಾಕ್ ಆಗ್ಬಿಡ್ತಾರೆ. ಆಮೇಲೆ ನನ್ ಬಗ್ಗೆ ಏನೇ ಗೊತ್ತಾದ್ರೂ ಯಾರು ಏನು ಮಾಡಕ್ಕಾಗಲ್ಲ. ಸೊಸೆ ಆದ್ಮೇಲೆ ಆಮೇಲೆ ಚಕ್ರ ತಿರುಗಿಸೋದು ನಾವೇ ಅಲ್ವಾ? ನಾನ್ ಹೋಗಿ ರೆಡಿ ಆಗ್ಬೇಕು. ನಾವ್ ಮತ್ತೆ ಮೀಟ್ ಮಾಡೋಣ. ಬಾಯ್ ಬಾಯ್ ಬಾಯ್. ಹೌದು, ಅವಳು ಅನ್ಕೊಂಡಾಗೆ ನಡೆಯುತ್ತೆ ಅಂತ್ಯಾ? ಅಯ್ಯೋ, ಅವಳು ಏನ್ ಬೇಕಾದ್ರೂ ಮಾಡೋ ಅಂತ ಹಠವಾದಿ. ಎಲ್ಲಿಗೆ ಅಂತ ಕೇಳಿದ್ರೆ ಉತ್ತರನೇ ಕೊಡ್ತಿಲ್ವಲ್ಲಕ್ಕ? ಮಾರ್ಕೆಟ್ ವರ್ಗೂ ಹೋಗಿ ಬರೋಣ. ಅಕ್ಕ, ಏನ್ ಬೇಕು ಅಂತ ಹೇಳಿದ್ರೆ ನಾನ್ ಹೋಗಿ ತಗೊಂಡ್ಬರ್ತೀನಲ್ವಾ? ನಾನು ಫ್ರೀಯಾಗೇ ಇದ್ದೀನಲ್ಲ, ಅದಕ್ಕೆ ಇಬ್ರು ಹೋಗಿ ಬರೋಣ. ಆಟೋ? ಅಯ್ಯೋ, ಆಟೋ ಏನಕ್ಕಕ್ಕ? ನಡ್ಕೊಂಡೇ ಹೋಗಿ ಬರೋಣ. ಆಟೋ ದುಡ್ಡು ಉಳಿಸಿ ನಾವೇನಾದ್ರೂ ಬಿಲ್ಡಿಂಗ್ ತಗೋಬೇಕಾಗಿದ್ಯಾ? ಅದೇನಕ್ಕ ಹಾಗೆ ಹೇಳ್ತೀಯಾ? ಏನೋ ಸುಮ್ಮನೆ ಅಂದೆ ಬಿಡು. ಆಟೋ ಬಾ. ಅವನೀನ್ ಅವ್ರ ಅತ್ತೆ ಮನೆಗೆ ಕರ್ಕೊಂಡು ಹೋಗಿ ಅಷ್ಟಕ್ಕೂ ಏನ್ ನಡೀತಿದ್ಯೋ ಅಂತ ತಿಳ್ಕೊಬೇಕು. ಅಕ್ಕ, ಯಾವಾಗ್ಲೂ ಒಬ್ಳೇ ಹೋಗ್ತಿದ್ದೆ. ನಾನ್ ಬರ್ತೀನಿ ಅಂದ್ರೂ ಬೇಡ ಅಂತಿದ್ದೆ. ಇವತ್ತು ಹಠ ಮಾಡಿ ಬೇರೆ ಕರ್ಕೊಂಡು ಹೋಗ್ತಿದ್ಯಲ್ಲ,
ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ನಿನಗೆ ಗೊತ್ತಾಗುತ್ತೆ. ನೀನೇನು ಮಾತಾಡ್ದೇನೆ ಕೂತ್ಕೋ. ಅಕ್ಕ ನಿಜವಾಗ್ಲೂ ನನ್ನನ್ನು ಮಾರ್ಕೆಟ್ಗೆ ಕರ್ಕೊಂಡು ಹೋಗ್ತಿದ್ದಾಳಾ? ಒಂದ್ ಟೈಮಲ್ಲಿ ಪವಿತ್ರ ಜೊತೆ ನಿಶ್ಚಿತಾರ್ಥಕ್ಕೆ ಹೋದ ವಿಷಯ ಅವನಿಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಇವಾಗ ನಿಹಾರಿಕಾ ಜೊತೆ ನಿಶ್ಚಿತಾರ್ಥಕ್ಕೆ ಹೋಗ್ತಿರೋ ವಿಷಯ ಅವನಿಗೆ ಗೊತ್ತಾಯ್ತು ಅಂತಂದ್ರೆ ಖಂಡಿತ ತಡ್ಕೊಳ್ಳೋದಿಲ್ಲ. ನನಗೆ ಕ್ಷಮಿಸಲ್ಲ ಕೂಡ. ನಾವಿನ್ನೇನು ಮಾಡಕ್ಕಾಗಲ್ವಾ? ನಿಮ್ ಮಗಳು ಈ ಮನೆ ಸೊಸೆ ಆಗ್ತಿಲ್ಲ ಅಂತ ನಿಮ್ ನೋವು, ಶ್ರೀಕರ್ನ ಗಂಡನಾಗ್ ಪಡೆಯೋಕ್ ಆಗ್ತಿಲ್ಲ ಅನ್ನೋದು ಕಾವ್ಯನ್ ನೋವು. ಅತ್ತೆಯವ್ರ ಜಾತಕ ಹೊಂದಿರೋ ಹುಡುಗಿ ಸೊಸೆ ಆದ್ರೆ ನಾನೊಂದ್ ಮೂಲೆಯಲ್ಲಿ ಬೀಳ್ತೀನಿ ಅನ್ನೋದು ನನ್ನ ನೋವು. ನಾವ್ 3 ಜನ ಈ ಗಂಡಾಂತರದಿಂದ ಹೇಗ್ ಪಾರಾಗ್ತೀವೋ ಅನ್ನೋದು ನನ್ಗೆ ಅರ್ಥ ಆಗ್ತಿಲ್ಲ. ನನ್ ಕನ್ಸೆಲ್ಲ ನಾಶ ಆಗೋಯ್ತು. ನನ್ನ ಆಸೆ ಎಲ್ಲ ಆವಿ ಆಗೋಯ್ತು. ಶ್ರೀಕರ್ ಮಾವ ನನ್ ಸ್ವಂತ ಆಗ್ಲಿಲ್ಲ ಅಂದಾಗ ನನ್ ಜೀವನನೇ ವ್ಯರ್ಥ. ಶ್ರೀಕರ್, ಟೈಮ್ ಆಗ್ತಿದೆ, ಬೇಗ ಬಾ. ಈ ಎಂಗೇಜ್ಮೆಂಟ್ ಹೇಗಾದ್ರೂ ಕ್ಯಾನ್ಸಲ್ ಆಗೋ ಹಾಗೆ ಮಾಡು ತಂದೆ. ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೂ ಮರ್ಯಾದೆ ಇರಲ್ಲ, ಅರ್ಥ ಆಯ್ತಾ? ಹೊರಡೋಣವಾ? ಇವನು ನನ್ ಮಗಳನ್ನ ಮದ್ವೆ ಮಾಡ್ಕೋತಾನೆ ಅಂತ ಆಸೆ ಪಟ್ಟಿದ್ದೆ. ಅದೇ ಜನ್ಮದಲ್ಲಿ ನಡೆಯಲ್ಲ ಅಂತ ಅರ್ಥ ಆಯ್ತು. ಅಮ್ಮನ್ ಜಾತಕ ಇರೋ ಹುಡುಗಿ ಸಿಕ್ಕಿದಾಳೆ. ಇವಾಗಾದ್ರೂ ನಗ್ನಗ್ತಾ ಇರೋ. ಇಷ್ಟ ಹೊತ್ತಿಗೆ ಅಲ್ಲಿ ಎಲ್ರೂ ಬಂದಿರ್ತಾರಪ್ಪ. ಹೊರಡೋಣವ ನಾವು? ಬೇಗ ತಗೊಂಡ್ ಬನ್ನಿ. ಲೇ ಶ್ರೀಕರ್, ಯಾಕೋ ಹಾಗಿದ್ಯಾ? ನಿನ್ ಮನ್ಸಲ್ಲಿ ಏನಾದ್ರೂ ಇದೆಯಾ? ಇದ್ರೆ ಹೇಳ್ಬಿಡೋ. ಮನ್ಸಲ್ಲಿರೋದ್ನೆಲ್ಲ ಹೇಳ್ಕೊಳ್ಳೋ ಅವಕಾಶ ಇದ್ದಿದ್ರೆ ಈ ಕ್ಷಣ ನಾನಿಷ್ಟು ನರ್ಕ ಅನುಭವಿಸ್ತಾನೆ ಇರ್ಲಿಲ್ಲ ಅಪ್ಪ. ಶ್ರೀಕರ್ ಮನ್ಸಲ್ಲಿ ಅವನಿ ಬಿಟ್ರೆ ಇನ್ಯಾರಿರ್ತಾರ ಮಾವ? ಅಕ್ಕ, ನಾವ್ ನಿಜವಾಗ್ಲೂ ಮಾರ್ಕೆಟ್ಗೆ ಹೋಗ್ತಿರೋದಾ? ಹೌದು. ಏನಪ್ಪ, ಬಲ್ಗಡೆ ಹೋಗು. ಅಕ್ಕ, ಮಾರ್ಕೆಟ್ಗೆ ಆ ಕಡೆ ಹೋಗಲ್ವಲ್ಲ? ಈ ಸೈಡ್ ಕೂಡ ಹೊಸ ಮಾರ್ಕೆಟ್ ಶುರು ಮಾಡಿದ್ದಾರೆ ಬಿಡು. ಅಣ್ಣ, ಸ್ವಲ್ಪ ಬೇಗ ಹೋಗಿ. ಅವನಿನ ಮರೆಯಕ್ ಆಗದೆ ಇರೋದಕ್ಕೆ ಶ್ರೀಕರ್ ಈ ಎಂಗೇಜ್ಮೆಂಟ್ಗೆ ಖುಷಿ ಪಡಕ್ಕೆ ಆಗ್ತಿಲ್ಲ. ಬಾಯಿ ಮುಚ್ಚು. ಶುಭ ಕಾರ್ಯಕ್ಕೆ ಹೊರಡ್ತಿರೋ ಟೈಮಲ್ಲಿ ಏನಾ ಮಾತುಗಳು? ನಾನ್ ಹೇಳಿದ್ದು ನಿಜಾನೋ ಅಲ್ವೋ ಅಂತ ಶ್ರೀಕರ್ನೆ ಕೇಳಿ. ಅವನಿ ಮೇಲೆ ನಿನಗಿನ್ನೂ ಏನಾದ್ರೂ ಯೋಚನೆ ಇದ್ರೆ ಅದನ್ನೆಲ್ಲ ಮನ್ಸಲ್ಲೇನೆ ಸುಟ್ಟು ಬೂದಿ ಮಾಡ್ಬಿಡು ಶ್ರೀಕರ್. ಯಾಕೆ ಅಂದ್ರೆ ನಿನ್ನ ಜೀವನದಲ್ಲಿ ನಿಹಾರಿಕಾ ನಿನ್ನ ಹೆಂಡತಿಯಾಗಿ ಬರ್ತಿದ್ದಾಳೆ, ಅರ್ಥ ಆಯ್ತಾ? ಒಟ್ನಲ್ಲಿ ಇಷ್ಟಪಟ್ಟಿದ್ದನ್ನ ಪಡ್ಕೊಂತ ಇದ್ಯಾ. ಗ್ರೇಟ್ ನಿಹಾರಿಕಾ. ನಾನಿಷ್ಟಪಟ್ಟಿದ್ದು ನನಗೇ ಸಿಗ್ಬೇಕು, ಬೇರೆಯವ್ರಿಗೆ ಸಿಗಬಾರ್ದು. ಅಕ್ಕ, ನಾವು ಮಾರ್ಕೆಟಿಗೆ ಹೋಗ್ತಿಲ್ಲ ಅಂತ ನನಗೆ ಅರ್ಥ ಆಯ್ತು. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಂತ ಹೇಳಕ್ಕ. ಸ್ವಲ್ಪ ತಾಳ್ಮೆ ಇಟ್ಕೋ. ಟೈಮ್ ಆಗ್ತಿದೆ, ಹೊರಡೋಣ ಬನ್ನಿ. ನೀವು ಮುಂದೆ ಹೋಗಿ, ನಾವ್ ಹಿಂದೆ ಬರ್ತೀವಿ. ಬರ್ಬೇಕಾದ್ರೆ ಇದನ್ನೆಲ್ಲ ತಗೊಂಡ್ ಬನ್ನಿ. ಶ್ರೀಕರ್, ನಡಿ.
ಇದೇನು ಇದು ನಮ್ಮ ಅತ್ತೆ ಮನೆಗೆ ಹೋಗೋ ದಾರಿ ಅಲ್ವಾ? ಈ ಕಡೆ ಯಾಕೆ ಬರ್ತಿದ್ದಾರೆ? ಇಲ್ಲಿ ನಾವ್ಯಾಕೆ ವೇಟಿಂಗ್? ಹೋಗೋಣ ನಡಿ. ನನ್ ಗಂಡ ನಿಮ್ ಗಂಡ ಹೊರಗಡೆ ಹೋಗಿದಾರಲ್ವಾ, ಅವ್ರು ಬರ್ತಾರೋ ಇಲ್ವೋ ಅಂತ ತಿಳ್ಕೊಂಡು ಹೋಗೋಣ. ಈ ಎಂಗೇಜ್ಮೆಂಟ್ ಎಲ್ಲ ಏನೂ ಇಲ್ದೆ ಡೈರೆಕ್ಟ್ ಆಗಿ ಮದ್ವೆ ಆಗಿದ್ರೆ ಚೆನ್ನಾಗಿತ್ತು. ಯಾಕೆ ಪಾಪ? ಮಧ್ಯದಲ್ಲಿ ಇನ್ಯಾರಾದ್ರೂ ನಿಮ್ಮವ್ರನ್ನ ಬುಟ್ಟಿಗೆ ಹಾಕೋತಾರೆ ಅಂತ ಭಯನಾ? ನನ್ನನ್ ಬಿಟ್ಟು ಇನ್ನೊಂದು ಹೆಣ್ಣಿಗೆ ಅಂತ ಅವಕಾಶ ಇಲ್ಲ. ಇಳಿ. ಅಕ್ಕ, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಅಕ್ಕ? ಇದು ಯಾರ ಮನೆ? ನಮ್ಮ ಅತ್ತೆ ಮನೆ. ನಾನೇನೋ ಕರ್ಕೊಂಡ್ ಬರ್ಬಾರ್ದು ಮನೆ ಕರ್ಕೊಂಡ್ ಬಂದಿರೋ ಹಾಗೆ ಯಾಕೆ ಇಷ್ಟು ಭಯ ಪಡ್ತಿದ್ಯಾ? ಮಾರ್ಕೆಟ್ಗೆ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಅಕ್ಕ? ಒಳಗಡೆ ಬಾ, ಹೇಳ್ತೀನಿ. ಅಕ್ಕ, ಇಲ್ಲೇ ಹೇಳಕ್ಕ. ಇಲ್ಲಿವರೆಗೂ ನಿಮ್ಮ ಅತ್ತೆಯವರನ್ನ ನಾನ್ ನೋಡಿಲ್ಲ ಅಲ್ವಾ? ನನ್ ಪರಿಚಯ ಮಾಡ್ತೀಯಾ ಅಂತ. ಪರಿಚಯ ಮಾಡಿಸೋ ವಿಷಯಕ್ಕಾದ್ರೆ ನೀನ್ ಈ ರೀತಿ ಕರ್ಕೊಂಡ್ ಬರಲ್ಲ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ ಹೇಳಕ್ಕ? ಸರಿ, ಇಲ್ಲಿವರೆಗೂ ಬಂದ್ಮೇಲೆ ನಿಜವಾದ ವಿಷಯ ಮುಚ್ಚಿಡೋದು ಯಾಕೆ? ಹೇಳ್ತೀನಿ, ಕೇಳಿಸ್ಕೊ. ಕೆಲವು ದಿನಗಳಿಂದ ನಿನ್ ವರ್ತನೆ ಮೇಲೆ ನನಗೆ ಅನುಮಾನ ಬರ್ತಿದೆ. ಅಷ್ಟಕ್ಕೂ ಏನ್ ನಡೀತಿದೆ? ನಿನ್ ಗಂಡನ್ನ ನಿಮ್ಮ ಅತ್ತೆನ ಕೇಳಿ ತಿಳ್ಕೊಳ್ಳೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ನಿನ್ ಕಡೆಯಿಂದ ನನಗೆ ಉತ್ತರ ಸಿಗ್ಲಿಲ್ಲ, ಅದಕ್ಕೇನೆ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೋಗೋಣ ನಡಿ. ಅಕ್ಕ, ಏನೂ ಆಗಿಲ್ಲ ಅಂತ ಹೇಳಿದ್ನಲ್ಲ ಅಕ್ಕ. ಏನೋ ಆಗಿದೆ, ಅದ್ರಲ್ಲಿ ಅನುಮಾನನೇ ಇಲ್ಲ. ನೀನ್ ನನ್ನ ಹತ್ರ ನಾಟಕ ಮಾಡ್ತಿದ್ಯಾ? ಶ್ರೀಕರ್ ಬಂದಾಗ ಕೂಡ ನೀವಿಬ್ರು ನನ್ನ ಕಣ್ಣಿಗೆ ಮೊದಲಿನ ಥರ ಕಾಣಿಸ್ತಿಲ್ಲ. ಇವತ್ತೆಲ್ಲ ವಿಷಯನೂ ಗೊತ್ತಾಗ್ಬೇಕು. ಹೋಗೋಣ ನಡಿ. ಬಾ. ಅಕ್ಕ, ಏನು ನಡೆದಿಲ್ಲ ಅಂದ್ರೆ ಎಲ್ರನ್ನೂ ಪರಿಚಯ ಮಾಡ್ಕೊಂಡಾಗತ್ತೆ ಅಲ್ವಾ? ಸಂತೋಷವಾಗಿ ಹೊರಟೋಗ್ತೀನಿ. ಬಾ. ಅಕ್ಕ ಇರು, ಮೊದಲು ನಾನು ಹೋಗಿ ಅಕ್ಕ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಅಂತ ಅಗತ್ಯ ಏನಿದೆ? ಸಡನ್ ಆಗಿ ಹೀಗೆ ಬರೋದು ಸರಿಯಲ್ಲ ಅಕ್ಕ. ನಿಂಗೆ ಮರ್ಯಾದೆ ಇರಲ್ಲ. ಸರಿ, ನೀನ್ ಬೇಗ ಹೇಳ್ಬಿಟ್ ಬಾ, ನಾನು ಇಲ್ಲೇ ಇರ್ತೀನಿ. ಒಳಗಡೆಗೆ ಹೋದ್ರೆ ಏನಾಗುತ್ತೋ ಏನೋ. ಹೋಗು. ಅವ್ರಿನ್ನೂ ಬರೋ ಹಾಗೆ ಕಾಣ್ತಿಲ್ಲ. ನಾವು ಹೋಗೋಣ ನಡೀರಿ. ಇದನ್ನ ತಗೊಳ್ಳಿ. ನಮ್ಗಿಷ್ಟ ಇಲ್ಲ ಅಂದ್ರೂ ಇದನ್ನ ಮಾಡ್ಲೇಬೇಕಲ್ವಾ? ಎತ್ಕೊಳೆ. ಇನ್ನೊಂದ್ಸಲ ನಮ್ಮ ಮನೆಗೆ ಬರಬೇಡ ಅಂತ ವಾರ್ನಿಂಗ್ ಕೊಟ್ರು, ಯಾಕೆ ಬಂದೆ? ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ಇಂಥ ಕೆಲಸ ಮತ್ತೆ ಮತ್ತೆ ಮಾಡ್ತಿರ್ತೀಯ. ಬರೋದ್ ಬಂದೆ, ಒಳ್ಳೆ ಟೈಮಲ್ಲೇ ಬಂದಿದ್ಯಾ ಬಿಡು. ಇದೆಲ್ಲ ಯಾಕೆ? ಎಲ್ಲಿಗೆ ಹೊರಟಿದ್ದೀರಾ? ಆ ವಿಷಯನೇ ಹೇಳ್ತಾ ಇದ್ದೀನಿ. ನಮ್ ಶ್ರೀಕರ್ನ ನಿನ್ ಹಿಂದೆ ಓಡಾಡಿಸ್ಕೊಂಡು ನಿನ್ ಬುಟ್ಟಿಗೆ ಹಾಕೊಂಡು ನೀನ್ ಹೇಗ್ ಆಡು ಅಂದ್ರೆ ಹಾಗೆ ಆಡೋ ಹಾಗೆ ಮಾಡ್ಕೊಂಡಿದ್ದೆ. ಅದೆಲ್ಲ ಯಾಕೆ? ಶ್ರೀಕರ್ನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಅಲ್ವಾ? ಇನ್ಮೇಲೆ ಆಸೆ ಎಲ್ಲ ಬಿಟ್ಬಿಡು. ಯಾಕಂದ್ರೆ ಶ್ರೀಕರ್ಗೆ ಸಂಬಂಧ ಸೆಟ್ ಆಗಿದೆ. ಇಷ್ಟು ದಿನಕ್ಕೆ ಎಲ್ಲ ಅರ್ಹತೆ ಇರೋ ಸೊಸೆ ಸಿಕ್ಕಿದ್ದಾಳೆ. ಅಸಲಿ ವಿಷಯ ಏನಂದ್ರೆ ಇವತ್ತು ನಮ್ ಶ್ರೀಕರ್ ಮಾವಂಗೆ ನಿಶ್ಚಿತಾರ್ಥ. ರೋಡ್ ನಂಬರ್ 32, ಶಿವಾಲಯ ಸ್ಟ್ರೀಟ್,
ಹೌಸ್ ನಂಬರ್ 134, ಅಲ್ಲಿ ಬೀಗ್ರ ಮನೆ. ಅಲ್ಲೇ ನಿಶ್ಚಿತಾರ್ಥ. ಅದಕ್ಕೆ ಇದೆಲ್ಲ. ಶ್ರೀಕರ್ನ ಮದ್ವೆ ಮಾಡ್ಕೋಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ನಿಶ್ಚಿತಾರ್ಥ ಅಂತಿದ್ದ ಹಾಗೆ ಶಾಕ್ ಆಗಿದ್ದಾಳೆ. ಸರಿ, ನಾವು ಹೊರಡೋಣ, ಟೈಮ್ ಆಗ್ತಿದೆ. ಹೊರಗಡೆ ಹೋಗು. ನೀವ್ ಹೇಳ್ತಾ ಇರೋದ್ ನಿಜನಾ? ಬೇಕು ಅಂದ್ರೆ ಬಂದ್ ನೋಡ್ಕೋ. ಮೊದ್ಲು ಹೊರಗಡೆ ಹೋಗು. ಬರ್ಲಿಲ್ಲ. ಹಲೋ ರೇವತಿ, ಹೇಳು. ಹಾ ಸರಿ. ರೇವತಿ, ನಾನು ಆಮೇಲೆ ಮಾಡ್ತೀನಿ. ಮಾತಾಡಿದ್ಯಾ? ಬಾ ಅಂದ್ರ ಹೋಗೋಣ, ನಡಿ. ಯಾಕೆ ಮಾತಾಡ್ತಿಲ್ವಲ್ಲ? ಅವ್ರಿಲ್ಲ ಅಕ್ಕ. ನೀನ್ ಸುಳ್ಳು ಹೇಳ್ಬೇಡ. ಹೊರಗಡೆ ಯಾವುದೋ ಫಂಕ್ಷನ್ಗೆ ಹೋಗಿರ್ಬೇಕು. ನಾನ್ ಒಳಗಡೆ ಬರಬಾರ್ದು ಅಂತಾನೆ ಅಲ್ವಾ ನೀನ್ ಹೀಗೆ ಹೇಳ್ತಿರೋದು? ಅಕ್ಕ, ಬೀಗ ಹಾಕಿದೆ ಅಕ್ಕ. ಬೇಕಿದ್ರೆ ನೀನೇ ಹೋಗಿ ನೋಡು. ಸುಳ್ಳು ಹೇಳೋ ಪರಿಸ್ಥಿತಿ ನನಗೇನಿಲ್ಲ ಅಕ್ಕ. ಬೇಕಿದ್ರೆ ನೀನೇ ಹೋಗಿ ನೋಡು. ಪ್ರತಿ ಸಲ ಹೀಗೆ ನಡೀತಿದೆ. ಸರಿ, ಮನೆಗೆ ಹೋಗೋಣ, ನಡಿ. ಅಕ್ಕ, ನಾನು ಸ್ವಲ್ಪ ಗೀತನ ಹತ್ರ ಹೋಗಿ ಬರ್ತೀನಿ. ನೀನ್ ಮನೆಗೆ ಹೋಗು. ಇವಾಗ ಅಂತ ಅರ್ಜೆಂಟ್ ಏನಿದೆ? ಆಮೇಲೆ ಹೋಗುವಂತೆ ಬಿಡು. ಇಲ್ಲ ಅಕ್ಕ, ತುಂಬಾನೇ ಅರ್ಜೆಂಟ್. ನಾನು ಅವಳನ್ನ ನೋಡ್ಕೊಂಡ್ ಬರ್ತೀನಿ. ನೀನ್ ಮನೆಗೆ ಹೋಗು. ಅಷ್ಟರಲ್ಲೇ ಏನಾಯ್ತು? ಇದೇ ನಿನ್ನ ಅತ್ತೆ ಮನೆ ಕಣೋ. ಬಾರೋ. ಇಲ್ಲಿವರೆಗೂ ನೀನು ನಿಹಾರಿಕಾ ಫೋಟೋ ಕೂಡ ನೋಡಿಲ್ಲ. ಆ ಹುಡ್ಗಿನ ಡೈರೆಕ್ಟ್ ಆಗಿ ನೋಡ್ದೆ ಅಂದ್ರೆ ಖಂಡಿತ ಇಷ್ಟ ಆಗ್ತಾಳೆ. ಇವನ್ ಮುಖದಲ್ಲಿ ನಗು ಅನ್ನೋದೇ ಇಲ್ಲ. ಅವಳನ್ನ ಕಟ್ಕೊಂಡು ಏನ್ ಸುಖ ಪಡ್ತಾನೆ? ಕನಿಷ್ಠ ನನ್ನ ಮದ್ವೆ ಆದ್ರೂ ಸುಖ ಪಡ್ತಾನೆ. ಸಾಧಾರಣವಾಗಿ ಹುಡುಗಿರ್ ವಿಷಯದಲ್ಲಿ ಬಲವಂತವಾಗಿ ನಿಶ್ಚಿತಾರ್ಥಗಳು, ಇಷ್ಟ ಇಲ್ದಿರೋ ಮದ್ವೆಗಳು ನಡೆಯುತ್ತೆ. ಇಲ್ಲಿ ನೋಡಿದ್ರೆ ಶ್ರೀಕರ್ ವಿಷಯದಲ್ಲಿ ಹಾಗೆ ನಡೀತಿದೆ. ಶ್ರೀಕರ್ ಮದ್ವೆ ವಿಷಯದಲ್ಲಿ ನನಗೆ ಯಾವತ್ತೋ ಮಾತು ಕೊಟ್ಟಿದ್ದಾನೆ. ಇವಾಗ ಇಷ್ಟ ಇಲ್ಲ ಅಂತ ಅಂದ್ರೆ ಆಗೋದಿಲ್ಲ. ಈಗಾಗ್ಲೇ ತಡ ಆಗಿದೆ, ಒಳಗೆ ಹೋಗೋಣ ಬನ್ನಿ. ನಮಸ್ಕಾರ ರೀ. ಬನ್ನಿ 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 ಬನ್ನಿ. ನೀವು ಹೇಳಿದಾಗೆ ಎಲ್ಲ ಏರ್ಪಾಡು ಮಾಡಿದೀವಿ. ನಿಮ್ಮ ಅಳಿ ಆಗೋನ್ನ ಇದುವರೆಗೂ ಡೈರೆಕ್ಟ್ ಆಗಿ ನೋಡೇ ಇಲ್ವಲ್ಲ? ಇವನೇ ನೋಡಿ, ನಮ್ ಶ್ರೀಕರ್. ನಮ್ ಮಗಳು ಮೊದಲ ನೋಟದಲ್ಲೇ ಇಷ್ಟಪಟ್ಟಿದ್ದಾಳೆ ಅಂದ್ರೆ ಮಾಮೂಲಿ ಆಗಿರಲ್ಲ ಅಂತ ನಮಗೂ ಗೊತ್ತು. ನಮ್ಮ ಅಂದಾಜಿಗೆ ತಕ್ಕ ಹಾಗೆ ಇದ್ದಾನೆ.
ಮದುಮಗಳಲ್ಲಿ ಮೇಲ್ ರೂಮಲ್ಲಿ ರೆಡಿ ಆಗ್ತಿದ್ದಾಳೆ. ಮಾತಾಡ್ಸ್ ಬರ್ತೀವಿ. ಆಯ್ತು, ಹೋಗಿ ಬನ್ನಿ. ಲಾವಣ್ಯ, ಕೆಳಗಡೆ ಬಂದ್ಮೇಲೆ ಮಾತಾಡಬಹುದಲ್ವಾ? ನೀವ್ ಯಾಕೆ ಅವಳ ರೂಮ್ಗೆ ಹೋಗ್ಬೇಕು? ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾವು ಕ್ಯಾಶುವಲ್ ಆಗೇನೆ ಹೋಗ್ತಿದೀವಿ. ಬನ್ನಿ. ಏನಿದು ಖಾಲಿ ಕೈಯಲ್ಲಿ ಬಂದಿದ್ದೀರಲ್ಲ? ಹೋಗಿ ನಿಶ್ಚಿತಾರ್ಥಕ್ಕೆ ಬೇಕಾಗಿರೋ ಸಾಮಾನು ತಗೊಂಡ್ ಬನ್ನಿ. ನಾವು ತಗೊಂಡ್ ಬರ್ತೀವಿ ಬಿಡಮ್ಮ. ಶ್ರೀಕರ್ ಅವ್ರಿಗೆ ನಿಶ್ಚಿತಾರ್ಥನ? ಅದು ನಿಜ ಆಗ್ಬಾರ್ದು. ಲಾವಣ್ಯ ನನ್ನ ಹತ್ರ ಸುಳ್ಳು ಹೇಳಿದಾಳೆ. ಅವ್ರು ಯಾವತ್ತೂ ನಂಗೆ ಮೋಸ ಮಾಡಲ್ಲ. ಮತ್ತೊಂದು ಹೆಣ್ಣಿನ ಜೊತೆ ಮದ್ವೆಗೆ ಯಾಕೆ ಒಪ್ಕೋತಾರೆ? ಇಲ್ಲ, ಇದು ನಿಜ ಅಲ್ಲ. ಹಾಯ್. ನೀವು? ನಾನು ಶ್ರೀಕರ್ ಅತ್ಗೆ. ಇವರು ಶ್ರೀಕರ್ ಅಕ್ಕ, ಅವಳು ಇವ್ರ ಮಗಳು. ಓ, ನಮ್ಮ ಅತ್ತೆ ಮನೇಲಿ ದೊಡ್ಡ ಗ್ಯಾಂಗೇ ಇದೆ ಅಂತ ಆಯ್ತು. ಇಲ್ಲಿ ನೋಡಮ್ಮ,